ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸ್ಯಾಲನ್. ಮದುವೆಯಾದ ಬಳಿಕ ರಶ್ಮಿಕಾ ಮಂದಣ್ಣ ಅವರು ಒಂದು ಭಾವುಕವಾದ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಸೊ ಅದು ನೋಡಿದಾಗ ಎಷ್ಟೋ ಜನಗಳಿಗೆ ಒಂದು ಗೊಂದಲ ಕಾಡೋದು ಅಂತ, ಯಾಕೆ ಈ ತರ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ, ಏನಿರ್ಬೋದು ಅನ್ನೋದು. ಸೊ ಆ ಪೋಸ್ಟ್ ಅಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದ್ದು, ನಿಮ್ಮನ್ನು ಸ್ವತಂತ್ರಗೊಳಿಸುವ ಪ್ರೀತಿಯನ್ನ ಕಂಡುಕೊಳ್ಳಿ ಅಂತ ಒಂದು ಬರೆದಿದ್ದಾರೆ. ಸೊ ಇದು ಮೇನ್ ಆಗಿ ಹೈಲೈಟ್ ಆಗಿರುವಂತಹ ಒಂದು ಟಾಪಿಕ್ ಆಗುತ್ತೆ. ಸೊ ಇದು ಯಾಕೆ ಹೇಳಿದ್ರು ಅನ್ನೋದು ನಾವು ಈ ಹಿಂದೆ ಅವರ ಗರ್ಲ್ ಫ್ರೆಂಡ್ ಸಿನಿಮಾದಿಂದ ನೋಡಿದಾಗ್ಲೂ ಕೂಡ ಆ ಒಂದು ಅವರ ಏನ್ ಎಕ್ಸ್ಪ್ರೆಸ್ ಮಾಡುತ್ತಿದ್ರು, ಅವರ ಭಾವನೆಯನ್ನಾಗಿರ್ಬೋದು, ಈ ಹಿಂದೆ ಅವರು ಅನುಭವಿಸಿರುವಂತಹ ಒಂದು ನೆಗೆಟಿವ್ ಫೀಲ್ ಅನ್ನಾಗಿರ್ಬೋದು ಅವ್ರು ಹಂಚ್ಕೊಂಡಿದ್ರು. ಸೊ ನನ್ನ ಮೊದಲನೇ ಪ್ರೀತಿಯಲ್ಲೂ ಕೂಡ ಹೀಗೆ ಆಗಿತ್ತು ಅನ್ನೋ ರೀತಿಯಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಮೊದಲನೇ ಪ್ರೀತಿ ಅಂದ್ರೆ ಅಲ್ಲಿ ರಕ್ಷಿತ್ ಶೆಟ್ಟಿ ಅವರು ಎದ್ದು ಕಾಣಿಸ್ತಾರೆ. ಸೊ ಹಾಗಾಗಿ ರಕ್ಷಿತ್ ಶೆಟ್ಟಿ ಅವರ ಒಂದು ಪ್ರೀತಿ ಏನಿತ್ತು ಅದು ಅವರಿಗೆ ಸ್ವತಂತ್ರಗೊಳಿಸೋ ರೀತಿ ಇರ್ಲಿಲ್ಲ, ಎಲ್ಲೋ ಒಂದ್ ರೀತಿ ಅವರನ್ನ ಕಟ್ಟಿ ಹಾಕೋ ರೀತಿಯಲ್ಲಿ ಇತ್ತು ಅನ್ನೋದನ್ನ ಆ ಗರ್ಲ್ ಫ್ರೆಂಡ್ ಮೂವಿಯಿಂದನೂ ಕೂಡ ನಾವು ಕೆಲವೊಂದು ಸನ್ನಿವೇಶಗಳಲ್ಲಿ ಅವ್ರು ಹೇಳಿರೋ ಮಾತುಗಳನ್ನ ನಾವು ಕೇಳಿದೀವಿ. ಸೊ ಇನ್ನು ರಶ್ಮಿಕಾ ಮಂದಣ್ಣ ಅವರು ಈ ತರ ಪೋಸ್ಟ್ ಯಾಕೆ ಹಾಕಿದ್ರು, ಅದು ಕೂಡ ಮದುವೆಯಾದ ಬಳಿಕ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಅವರ ಪೋಸ್ಟ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಅವರ ಮದುವೆ ಫೋಟೋಗಳನ್ನ ಹಂಚಿಕೊಂಡಿದ್ದಲ್ಲದೆ ಬೇರೆ ಎಲ್ಲೂ ಅವರು ಸುದ್ದಿಯಲ್ಲಿ ಇರ್ಲಿಲ್ಲ. ಬಟ್ ಈಗ ಸಿನಿಮಾದಲ್ಲೂ ಕೂಡ ಬ್ರೇಕ್ ಅನ್ನ ತಗೊಂಡಿದ್ದಾರೆ. ಸಿನಿಮಾದ ಬ್ರೇಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವರ ಅಭಿಮಾನಿ ಒಂದು ಪೋಸ್ಟ್ ಅನ್ನ ನೋಡಿ ತುಂಬಾ ಭಾವುಕರಾಗಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರ ಅಭಿಮಾನಿಯಾದಂತಹ ಒಬ್ರು, ಅವರಿಬ್ರು ಅಂದ್ರೆ ರಶ್ಮಿಕಾ ಮತ್ತೆ ವಿಜಯ್ ಅವರ ಫೋಟೋವನ್ನ ಹಂಚಿಕೊಂಡು ಕೆಲವೊಂದು ಲೈನ್ ಅನ್ನ ಹಾಕೊಂಡಿದ್ದಾರೆ. ಸೊ ಆ ಲೈನ್ಗೆ ಅವರು ಭಾವುಕರಾಗಿ ಈ ತರ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅವರ ಜಾಗವನ್ನು ಅವರು ಕಂಡುಕೊಳ್ತಿದ್ರಂತೆ. ಸೊ ರಶ್ಮಿಕಾ ಮಂದಣ್ಣ ಅವರು ಹೇಳೋ ಪ್ರಕಾರ ಅವರಿಗೆ ಒಂದು ಜಾಗವನ್ನ ಕಂಡುಕೊಳ್ತಿದ್ರಂತೆ. ಆ ಜಾಗ ಎಲ್ಲೂ ಸಿಗ್ತಾ ಇರಲಿಲ್ಲ. ಈಗ ಆ ಒಂದು ಜಾಗ ವಿಜಯ್ ದೇವರಕೊಂಡ ಅವ್ರ ಹತ್ರ ಸಿಕ್ಕಿದೆ ಅಂದ್ಮೇಲೆ ತಮ್ಮ ಪ್ರೀತಿಯನ್ನು ಸ್ವತಂತ್ರಗೊಳಿಸುವವರನ್ನ ಪ್ರೀತಿ ಮಾಡಿ, ಅಂದ್ರೆ ಅವರ ಒಂದು ಏನನ್ನ ಸ್ವತಂತ್ರಗೊಳಿಸುವ ಅವರ ಆಸೆ ಆಗಿರ್ಬೋದು, ಅವರ ಇಚ್ಛೆ ಏನಿದ್ರು ಅದನ್ನ ಪ್ರೀತಿಸೋರಾಗಿರ್ಬೋದು, ಅದನ್ನ ಗೌರವಿಸೋರನ್ನ ನಾವು ಪ್ರೀತಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕ್ತಿದ್ದಾರೆ. ಸೊ ಇದು ಅವರ ಅಭಿಮಾನಿ ಆಗಿರುವಂತಹ ಅವರು ಬೇರೆ ರೀತಿಯಲ್ಲಿ ಪೋಸ್ಟ್ ಹಾಕಿದ್ರು. ಬಟ್ ಆ ಒಂದು ಪೋಸ್ಟ್ ನೋಡಿ ಅವರು ಅದಕ್ಕೆ ಮನಸ್ಸೋತಂದ್ರೆ ಏನೋ ಒಂದು ಭಾವುಕರಾಗಿ ಇಂಥ ಪೋಸ್ಟ್ ಅನ್ನ ನಾನು ಮನ್ಸಾರೆ ಹಚ್ಕೊಂಡಿದ್ದೀನಿ, ಇಂಥ ಪೋಸ್ಟ್ ನನಗೆ ಒಂಥರ ಮೋಟಿವೇಶನ್ ತರ ಆಗಿದೆ, ಆ ತರ ಒಂದು ಭಾವನಾತ್ಮಕವನ್ನ ಸಂದೇಶವನ್ನ ಇಟ್ಕೊಂಡು ಈ ತರ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಾನು ಮಾತಾಡೋದು ಕಡಿಮೆ, ತುಂಬಾ ಜಾಸ್ತಿ ಏನೋ ಹೇಳಕ್ಕಿದೆ, ಆದ್ರೂ ನಾನು ಅದನ್ನ ಕಡಿಮೆ ಮಾತಾಡ್ತೀನಿ, ಕಡಿಮೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕೂಡ ಇದರ ವಿಷಯವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ಮದುವೆ ನಂತರ ಈ ಒಂದು ಭಾವನಾತ್ಮಕ ಪೋಸ್ಟ್ ಹಾಕೊಂಡಿರೋದಕ್ಕೆ ಅವರು ವಿಜಯ್ ದೇವರಕೊಂಡ ಅವರಿಗೆ ಎಷ್ಟು ಕೃತಜ್ಞತರಾಗಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಈಗ ರಶ್ಮಿಕಾ ಮಂದಣ್ಣ ಹಾಗೆ ರಕ್ಷಿತಾ ಅವರ ಸಾಕಷ್ಟು ಅವರ ನಡುವೆ ಇದ್ದಂತಹ ಪ್ರೀತಿ ಆಗಿರ್ಬೋದು, ಅವರ ನಡುವೆ ಇದ್ದಂತಹ ಕೆಲವೊಂದು ವಿಷಯಗಳಿಗೆ ಈಗಲೂ ಕೂಡ ಟ್ರೋಲ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ರಶ್ಮಿಕಾ ಅವರ ವಿರುದ್ಧವಾಗಿ ಟ್ರೋಲ್ ಮಾಡೋರು ಅಥವಾ ರಕ್ಷಿತಾ ಅವರ ವಿರುದ್ಧವಾಗಿ ಟ್ರೋಲ್ ಮಾಡೋರು ಇದ್ದಾರೆ. ಸೊ ಅವರಿಬ್ಬರೇ ಆ ವಿಷಯವನ್ನ ಬಿಡಿಸಿ ಮುಂದುವರೆದಿದ್ದಾರೆ. ಬಟ್ ಟ್ರೋಲರ್ಸ್ ಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಜನಗಳಾಗಿರ್ಬೋದು ಕಮೆಂಟ್ ಮಾಡೋ ರೀತಿ ನೋಡಿದಾಗ ಸ್ವಲ್ಪ ಬೇಸರ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಆ ಒಂದು ವಿಷಯದಿಂದ ಮುಂದುವರೆದಿದ್ದಾರೆ. ಅವರ ಲೈಫ್ ಅನ್ನ ನೋಡ್ಕೊತಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಕೂಡ ಅಷ್ಟೇ ಅವರ ಲೈಫ್ ಅನ್ನು ನೋಡ್ಕೊಂಡು ಈಗ ಮದ್ವೆ ಆಗಿದ್ದಾರೆ, ಎಂಜಾಯ್ ಆಗಿದ್ದಾರೆ, ತುಂಬಾ ಲೀಡ್ ಆಗಿ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಆದ್ರೆ ಕಮೆಂಟ್ ಮಾಡೋರು ರಕ್ಷಿತ್ ಅವರಿಗೆ ಮೋಸ ಮಾಡಿದ್ದು ರಶ್ಮಿಕಾ ಅಥವಾ ರಶ್ಮಿಕಾ ಅವರಿಗೆ ಮೋಸ ಮಾಡಿದ್ದು ರಕ್ಷಿತ್, ಈ ತರ ಒಂದು ಬ್ಯಾಡ್ ಕಮೆಂಟ್ ಗಳನ್ನ ಹಾಕೋದಾಗಿರ್ಬೋದು. ಈಗ ಮದ್ವೆ ಆದ ನಂತರನೂ ಕೂಡ ಅಷ್ಟೇ ಅವರ ಪೋಸ್ಟ್ ಹೋಗಿ ಕಮೆಂಟ್ ನೋಡಿದ್ರೆ ಎಲ್ಲೋ ರಕ್ಷಿತ್ ಅವ್ರನ್ನ ಮೆನ್ಷನ್ ಮಾಡೋದಾಗಿರ್ಬೋದು. ಈ ತರ ಕೆಲವೊಂದು ಕೀಟಲೆ ಆದಂತಹ ಕೆಲವೊಂದು ಸನ್ನಿವೇಶಗಳನ್ನ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಬೇರೆ ಯಾರೋ ಒಬ್ರು ಈ ತರ ಒಂದು ಪೋಸ್ಟ್ ಮಾಡಿದಾಗ ಅವರ ಲೈಫಿಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಮೂವ್ ಆನ್ ಆಗಿದ್ದಾರೆ. ಈಗ ರಕ್ಷಿತ್ ಅವರು ಕೂಡ ಅಷ್ಟೇ ಮೂವ್ ಆನ್ ಆಗಿ ಬೇರೆ ಸಿನಿಮಾದ ಕಡೆ ಗಮನ ಕೊಡ್ತಾ ಇದ್ದಾರೆ. ಅಥವಾ ಅವರು ಊರಲ್ಲಿದ್ದೋ ಕೆಲವೊಂದು ವಿಡಿಯೋಗಳನ್ನ ನಾವು ಕೂಡ ನೋಡಿದೀವಿ. ಅದು ಅವರೇ ಮೂವ್ ಆನ್ ಆಗಿರ್ಬೇಕಾದ್ರೆ ನಾವು ಈ ತರ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ.